ಭಾರತ ಸರ್ಕಾರದ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಪದಾರ್ಥಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಕೋಲಾರದ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ನಿನ್ನೆ ಮಾವು ರಫ್ತು ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕ ಕುಮಾರಸ್ವಾಮಿ ಚಾಲನೆ ನೀಡಿದರು. ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಅನಿಲ್ ಕುಮಾರ್, ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿ ಕಾಮತ್, ಬೆಂಗಳೂರಿನ ಪ್ರಾದೇಶಿಕ ಸಸ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ದಿವ್ಯಾ ಉಪಸ್ಥಿತರಿದ್ದರು. ಬಳಿಕ ಕುಮಾರಸ್ವಾಮಿ, ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಾವು ಬೆಳೆಯಲಾಗುತ್ತಿದೆ. ಶ್ರೀನಿವಾಸಪುರ ಮತ್ತು ಮುಳಬಾಗಿಲು ತಾಲೂಕುಗಳಲ್ಲಿ 1,000 ಹೆಕ್ಟೇರ್ ಪ್ರದೇಶದಲ್ಲಿ ಪಾರಂಪರಿಕ ಕೃಷಿ ವಿಕಾಸ ಯೋಜನೆಯಡಿ ಸಾವಯವ ಪದ್ಧತಿಯಲ್ಲಿ ಮಾವು ಬೆಳೆಯಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ರಫ್ತು ಗುಣಮಟ್ಟದ ಮಾವನ್ನು ಈ ಭಾಗದ ರೈತರು ಬೆಳೆಯಲಿದ್ದಾರೆ. ಈ ರೀತಿಯ ತರಬೇತಿಯಿಂದ ರೈತರಿಗೆ ಸಾಕಷ್ಟು ಮಾಹಿತಿ ಲಭ್ಯವಾಗಲಿದೆ ಎಂದರು. ತರಬೇತಿ ನೀಡಿ ಅವರು ಕೂಡ ತರಬೇತಿ ತಗೊಂಡವರು ಕೂಡ ನಾವು ಸ್ವಲ್ಪ ಜನ ನಾವು ಎಕ್ಸ್ಪೋರ್ಟ್ ಸ್ಟಾರ್ಟ್ ಮಾಡಿದ್ರೆ ಈ ತರಬೇತಿಗೆ ಒಂದಿಷ್ಟೊಂದು ಎಫರ್ಟ್ಸ್ ಹಾಕಿದಂತೆ ಎಲ್ಲರಿಗೂ ಕೂಡ ಒಂದು ಸಂತೃಪ್ತಿ ಇರುತ್ತದೆ. ಡಾಕ್ಟರ್ ಅನಿಲ್ ಕುಮಾರ್, ಭಾರತದ ವಿವಿಧ ರಾಜ್ಯಗಳಲ್ಲಿ ಬೆಳೆಯುವ ಮಾವು ಜಾಗತಿಕವಾಗಿ 50% ಮಾರುಕಟ್ಟೆ ಹೊಂದಿದೆ. ಕೋಲಾರ ಜಿಲ್ಲೆಯಲ್ಲಿ ಗುಣಮಟ್ಟದ ಮಾವು ಬೆಳೆಯುತ್ತಿದ್ದರೂ ರಫ್ತು ಮಾಡಲಾಗುತ್ತಿಲ್ಲ. ಈ ರೀತಿಯ ಕಾರ್ಯಕ್ರಮಗಳು ರಫ್ತು ಉತ್ತೇಜನಕ್ಕೆ ಪೂರಕವಾಗಿವೆ ಎಂದರು. ಎಲ್ಲ ಭಾರತ ದೇಶದಿಂದ ತಗೊಂಡಾಗ ರಫ್ತು ಆಗುವಂಥದ್ದು ಒಂದು 50%, ಅಂದ್ರೆ ಗ್ಲೋಬಲ್ ನಾವು ಏನು ರಫ್ತು ಮಾರ್ಕೆಟ್ ಇದೆ ಅದರಲ್ಲಿ 50% ಅಷ್ಟು ನಮ್ಮ ಭಾರತ ದೇಶದಿಂದನೇ ಹೋಗುತ್ತೆ. ಅಂದ್ರೆ ಅಷ್ಟೊಂದು ವೆರೈಟಿ ಅಷ್ಟು ಮಾವು ನಮ್ಮಲ್ಲಿ ಉತ್ಪಾದನೆ ಆಗ್ತದೆ. ಕಾಮತ್, ಕೃಷಿ, ತೋಟಗಾರಿಕಾ ಹಾಗೂ ಸಂಸ್ಕರಿಸಿದ ಆಹಾರ ಪದಾರ್ಥಗಳ ಉತ್ಪಾದನೆಯನ್ನು ಉತ್ತೇಜಿಸಲು ತರಬೇತಿ ಮತ್ತು ಸಾಮರ್ಥ್ಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ರೈತರು ಸ್ಥಳೀಯ ಮತ್ತು ಅಂತಾರಾಷ್ಟ್ರೀಯ ಮಾರಾಟ ಮೇಳಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹ ನೀಡಲಾಗುತ್ತಿದೆ. ಮಾವು ರಫ್ತಿನ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು. ಪಾರ್ಟಿಸಿಪೇಷನ್ ಇನ್ ಟ್ರೇಡ್ ಫೇರ್ಸ್ ಆಗಿರ್ಬೋದು, ಈ ರೀತಿಯಾದಂಥ ಟ್ರೇಡ್ ಫೇರ್ಗಳಲ್ಲಿ ಭಾಗವಹಿಸಿದಾಗ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ಗಳಲ್ಲಿ ನಾವು ನಿಮಗೆ ಪ್ರಮೋಷನ್ ಅನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತೀವಿ. ಡಾಕ್ಟರ್ ದಿವ್ಯಾ, ಯುರೋಪಿಯನ್ ಒಕ್ಕೂಟದ ದೇಶಗಳಿಗೆ ಭಾರತದ ಹಣ್ಣು ಮತ್ತು ತರಕಾರಿಗಳನ್ನು ರಫ್ತು ಮಾಡುವುದಕ್ಕೆ ಹಲವು ಮಾನದಂಡಗಳಿವೆ. ಅವುಗಳನ್ನು ಪಾಲಿಸಿದಲ್ಲಿ ಭಾರತದ ಹಣ್ಣುಗಳಿಗೂ ಮಾರುಕಟ್ಟೆ ವೃದ್ಧಿಸಬಹುದು ಎಂದು ಅಭಿಪ್ರಾಯಪಟ್ಟರು. 2 ತರದ್ದು ಸ್ಮಾಲ್ ಬಾಕ್ಸ್, ಮೀಡಿಯಂ ಸೈಜ್ ಬಾಕ್ಸ್ ಅಂತ ಹೇಳಿ, ಒಂದು ಬಾಕ್ಸ್ ಬಂದು 3 ರಿಂದ 3.5 kg ಇರಬೇಕು. ಅದ್ರ ಮೇಲೆ ದಾಟಬಾರ್ದು ಆ ಬಾಕ್ಸ್ ಅಲ್ಲಿ. ಮತ್ತೆ 6 ಹಣ್ಣೇ ಇರಬೇಕು. ಒಂದು ಹಣ್ಣು 400 ರಿಂದ 600 ಗ್ರಾಮ್ ಅಷ್ಟು ಮಾತ್ರ ತೂಕ ಬರಬೇಕು. ಅಂತ ಹಣ್ಣನ್ನೇ ಸೆಲೆಕ್ಟ್ ಮಾಡಿ